ಬಂಧುಗಳೇ ನಮಸ್ಕಾರ. ನಾನು ಜಿಲ್ಲಾಧ್ಯಕ್ಷ ಅಶೋಕ್ ಜಾಧವ್ ಅಂತೇಳಿ. ಇವತ್ತು ಲೈವ್ ಬರಲು ಕಾರಣಗಳೇನೆಂದರೆ, ರೈತರಿಗೆ ಮೋಸ ಆಗುತ್ತಿರುವಂತಹ ರಸಗೊಬ್ಬರದ ಕುರಿತು. ಅಂದರೆ ರೈತರಿಗೆ MRP ದರದಲ್ಲಿ ಕೊಡದೇನೆ ಹೆಚ್ಚಿನ ದರವನ್ನು ಲೂಟಿ ಮಾಡ್ತಾ ಇರುವಂತಹ ಗೊಬ್ಬರ ಅಂಗಡಿಗಳ ವಿರುದ್ಧ ಇವತ್ತು ನಾನು ಲೈವ್ ಬಂದಿದ್ದೀನಿ. ಇವತ್ತು ನಾನು ಕೂಡ ನಮ್ಮ KRS ಪಕ್ಷದ ವತಿಯಿಂದ ಸುಮಾರು 1.5-2 ತಿಂಗಳಾಗಿರ್ಬೋದು ಬಹುತೇಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೆ ಕೇವಲ 8 ದಿನಗಳ ಕಾಲ ಮಾತ್ರ ಅದನ್ನು ಫಾಲೋಅಪ್ ಮಾಡಿದ್ರು. 8 ದಿನ ನಂತರ ಮತ್ತೆ ಆಡಿದೆ ಆಟ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅತಿ ಶೀಘ್ರದಲ್ಲಿ ನೀವು MRP ದರವನ್ನು ಕೊಡೋದಕ್ಕೆ ಕ್ರಮವನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ KRS ಪಕ್ಷ ಬೃಹತ್ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುತ್ತೆ. ಈ ಮೂಲಕ ತಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಇವತ್ತು ಸುಮಾರು ರೈತರು ನಮ್ಮನ್ನು ಕರೆ ಮಾಡಿ ಕೇಳ್ತಾ ಇದ್ದಾರೆ, ಸರ್ MRP ದರದಲ್ಲಿ ನಮಗೆ ಯೂರಿಯಾನೇ ಸಿಗ್ತಾ ಇಲ್ಲ, ಏನಾದರೂ ನಾವು MRP ದರದಲ್ಲಿ ಯೂರಿಯಾನ ಕೊಡಲೇಬೇಕು ಅಂದಾಗ ನಮಗೆ ಯೂರಿಯಾನೇ ಇಲ್ಲ ಅಂಥೇಳಿ ಹೊಳ್ಳಿ ಕಳಿಸ್ತಾ ಇದ್ದಾರೆ ಅನ್ನೋ ವಿಚಾರ ರೈತರು ಕೂಡ ನಮ್ಮ ಗಮನಕ್ಕೆ ತಂದಿದ್ದಾರೆ ಮತ್ತು ಕರೆ ಮಾಡಿನೂ ಕೂಡ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಉಡಾಪೆ ಉತ್ತರ ಕೊಡದೇನೆ ಅದನ್ನು ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಯಾಕಂದರೆ ಇವತ್ತು ರೈತರು ಬೆಳೆದರೆ ನಮಗೆ ಅನ್ನ ಸಿಗೋದು. ಹಾಗಾಗಿ ರೈತರ ಪರವಾಗಿ ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕು. ಯಾಕಂದರೆ ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂಥೇಳಿ ನಾವೇನು ಹೇಳ್ತಿದ್ದೀವಿ, ಅದನ್ನು ಕಾಪಾಡಿಕೊಳ್ಳೋದು ನಿಮ್ಮ ಎಲ್ಲರ ಕೂಡ ಕರ್ತವ್ಯ ಹೌದು. ಸೊ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ತಮಗೆ ಈ ಮೂಲಕ ಕೈ ಮುಗಿದು ಕೇಳ್ಕೊತೀನಿ. ರೈತರಿಗೆ ಅನ್ಯಾಯ ಆಗ್ತಾಯಿದೆ, ರೈತರಿಗೆ ವಂಚನೆ ಆಗ್ತಾಯಿದೆ. ದಯಮಾಡಿ ತಾವು ಎಷ್ಟು ರಸಗೊಬ್ಬರದ ಅಂಗಡಿಗಳಿದ್ದಾವೆ ಆ ಮಾಲೀಕರಿಗೆ ಭೇಟಿ ನೀಡಿ MRP ದರದಲ್ಲೇ ಎಲ್ಲ ರಸಗೊಬ್ಬರವನ್ನು ನೀಡಬೇಕು ಅನ್ನೋ ವಿಚಾರವನ್ನು ತಾವು ಅವ್ರ ಗಮನಕ್ಕೆ ತರಬೇಕು. ಅಕಸ್ಮಾತ್ ಏನಾದರೂ ತೆಗೆದೇ ಇದು 2-3 ದಿನಗಳಲ್ಲಿ ಏನಾದರೂ ತೆಗೆದೇ ಇದ್ದಲ್ಲಿ, ನೀವು ಕೇಳದೇ ಇದ್ದಲ್ಲಿ ನಮ್ಮ KRS ಪಕ್ಷ ಅತಿ ಶೀಘ್ರದಲ್ಲಿ ಹೋರಾಟಕ್ಕೆ ಮುಂದಾಗುತ್ತಿದೆ. ನಾವು KRS ಪಕ್ಷದವರು ಅಷ್ಟೇ ಅಲ್ಲ, ಈ ತಾಲೂಕಿನ ಎಲ್ಲ ಹಳ್ಳಿಯಲ್ಲಿರುವಂಥ ಎಲ್ಲ ಗ್ರಾಮಗಳಿರುವಂತಹ ಎಲ್ಲ ರೈತರ ಜೊತೆಯಲ್ಲಿ, ಸಾವಿರಾರು ಸಂಖ್ಯೆಯ ರೈತರ ಜೊತೆಯಲ್ಲಿ ಇವತ್ತು ಇಂಡಿಯಲ್ಲಿ ಹೋರಾಟಕ್ಕೆ ಮುಂದಾಗ್ತೀವಿ. ಎಚ್ಚರಿಕೆಯನ್ನು ಈ ಮೂಲಕ ತಮಗೆ ನೀಡ್ತಾ ಇದ್ದೀವಿ. ದಯಮಾಡಿ ರೈತರ ಪರವಾಗಿ ತಮಗೆ ಕೈ ಮುಗಿದು ಕೇಳ್ಕೊತೀನಿ. ರೈತರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ. ರೈತರ ಪರವಾಗಿ KRS ಪಕ್ಷ ಇವತ್ತು ಹೋರಾಡುವುದಕ್ಕೆ ಮುಂದಾಗ್ತಾ ಇದೆ, ರೈತರ ಪರವಾಗಿ ಧ್ವನಿ ಎತ್ತುವುದಕ್ಕೆ ಮುಂದಾಗ್ತಾ ಇದೆ. ಹಾಗಾಗಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದನ್ನು MRP ದರದಲ್ಲಿ ರಸಗೊಬ್ಬರವನ್ನು ನೀಡಬೇಕು, ಯೂರಿಯಾನ ನೀಡಬೇಕು ಅನ್ನೋದು ತಾವು ಆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ನನ್ನ 2 ವಿಚಾರಗಳನ್ನು ಇಲ್ಲೇ ವಿರಾಮವನ್ನು ಇಡ್ತೀನಿ. ನಮಸ್ಕಾರ.